ನನ್ನ ಜೊತೆ ತರಗತಿಯಲ್ಲಿ ಕಲಿತಾ ಇರಬೇಕಾದ್ರೆ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು, ಮ್ಯೂಸಿಕ್ಕಿಗೆ ಬರ್ತಾಯಿದ್ರು, ಸ್ಪೋರ್ಟ್ಸ್ನಲ್ಲಿ ಇದ್ದರು. ಆ ಎಲ್ಲ ಫ್ರೆಂಡ್ಸ್ ಇವಾಗ ಸಿಕ್ಕಿದಾಗ ಕೇಳ್ತೇನೆ ನಾನು ಅವರನ್ನು, ಡ್ಯಾನ್ಸ್ ಮಾಡ್ತಾಯಿದ್ದೀರಾ? ಇಲ್ಲ. ಯಾಕೆ? ಮದುವೆ ಆಯಿತು. ಮ್ಯೂಸಿಕ್ ಹೋಗ್ತಾ ಇದ್ದೀರಾ ಇವಾಗ? ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರಲ್ಲ ನಾವೆಲ್ಲ ಇದ್ದಾಗ. ಇಲ್ಲ. ಯಾಕೆ? ಮದುವೆ ಆಯಿತು. ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ನೀವಿದ್ದಾಗ ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ. ಇಲ್ಲ. ಯಾಕೆ? ಮದುವೆ ಆಯಿತು. ಆ ಮದುವೆ ಅನ್ನೋದನ್ನು ನಾವು ಹೆಣ್ಮಕ್ಳು ಏನು ಮಾಡ್ಕೊಳ್ತೀವಿ, ತುಂಬ ಜನ ಎಂಡ್ ಪಾಯಿಂಟ್, ನಮ್ಮ ಡ್ರೀಮ್ಸನ್ನು, ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ, ನಮ್ಮ ಸಾಧನೆಗಳನ್ನು ಜೀವ ಕೊಡಲಿಕ್ಕೆ ಮದುವೆ ಅನ್ನೋದು ಎಂಡ್ ಪಾಯಿಂಟ್ ಅಂತ ತಿಳ್ಕೊಳ್ತೇವೆ. ಬಹಳಷ್ಟು ಜನ ನನ್ನನ್ನು ಕೇಳ್ತಾರೆ, ಡ್ಯೂಟಿ ಮುಗಿಸಿ ಮನೆಗೆ ಹೋಗೋದಿಲ್ಲ, ಸೀದಾ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಾ, ಮಕ್ಕಳನ್ನ ಕರ್ಕೊಂಡು ಪ್ರೋಗ್ರಾಮ್ ಮುಗಿಸಿ ಮಧ್ಯರಾತ್ರಿಗೆ ಮನೆಗೆ ಬಿಡ್ತೀರಾ, ನಿಮ್ಮ ಗಂಡನ ಮನೇಲಿ ನಿಮ್ಮನ್ನು ಬಿಡ್ತಾರಾ? ಬಿಡಲಿಕ್ಕೆ ನಾವೇನು ಕೊಟ್ಟಿಗೆಯಲ್ಲಿರುವ ದನಗಳ? ಬೆಳಗ್ಗೆ ಒಂದಿಷ್ಟು ಗಂಟೆಗೆ ಗೇಟು ತೆಗಿ, ಸಂಜೆ ಒಂದಿಷ್ಟು ಗಂಟೆಗೆ ಗೇಟು ತೆಗೆದು ನುಗ್ಗಿಸು, ಒಳಗೆ ಹಾಕು. ಇದು ಜೋಕಾಗಿ ನಾನು ಕೇಳ್ತಾ ಇದ್ದೇನೆ ಅಷ್ಟೇ. ಈ ಪ್ರಶ್ನೆ ಇದೆಯಲ್ಲ, ಗಂಡ ಬಿಡ್ತಾರಾ, ಗಂಡನ ಮನೆಯಲ್ಲಿ ಬಿಡ್ತಾರಾ ಅನ್ನುವ ಪ್ರಶ್ನೆಯನ್ನು ನಾನು ಬಹಳಷ್ಟು ಹೆಂಗಸರ ಬಾಯಿಂದನೇ ಕೇಳಿದ್ದೇನೆ. ಅವರ ಮನೆಯಲ್ಲಿ ನಿಮ್ಮನ್ನು ಬಿಡ್ತಾರಾ? ದಟ್ಸ್ ದ ರೀಸನ್ ಬಹಳಷ್ಟು ಸಾಧನೆಗಳು, ಬಹಳಷ್ಟು ಕನಸುಗಳು ಮದುವೆಯೊಂದಿಗೆ ಕೊನೆಯಾಗತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಅದನ್ನು ನಾವೇ ಹೆಣ್ಣುಮಕ್ಕಳು ಒಂದು ಕೊನೆ ಅಂತ ತಿಳ್ಕೊಂಡು ಬಿಡ್ತೇವೆ. ನಮ್ಮ ಕನಸುಗಳಿಗೆ, ಸಾಧನೆಗೆ ಹೇಗೆ ವಯಸ್ಸಿಲ್ಲ, ವಯಸ್ಸಿನ ಹಂಗಿಲ್ಲ, ವಯಸ್ಸು ಅನ್ನೋದು ಜಸ್ಟ್ ನಂಬರ್ ಅಂತ ಹೇಳ್ತಾರೋ, ನಮ್ಮ ಮನಸ್ಸಿದೆಯಲ್ಲ ಅದಕ್ಕೂ ಕೂಡ ವಯಸ್ಸಿಲ್ಲ, ಅದು ಚಿರಯೌವನೆ. 80 ವರ್ಷ ನಮ್ಮ ದೇಹಕ್ಕೆ ಆಗಿದ್ರೂ ಕೂಡ ಮನಸ್ಸನ್ನೋದು ಚಿರಯೌವನೆ ಅಲ್ಲ. ಆ ಒಂದು ಆತ್ಮವಿಶ್ವಾಸವನ್ನು ನಾವಿವತ್ತು ಬೆಳೆಸ್ಕೊಳ್ಬೇಕಾದ ಅವಶ್ಯಕತೆ ನಮಗೆ ಇದೆ ಅಂತ ಹೇಳಿ, ಧೈರ್ಯ ಮತ್ತು ಆತ್ಮವಿಶ್ವಾಸ ನಮಗಿದ್ರೆ ಬದುಕನ್ನು ನಾವು ರಚನಾತ್ಮಕವಾಗಿ ಕಟ್ಕೊಳ್ತೇವೆ ಅಂತ ಹೇಳಿ. ಅರುಣಿಮಾ ಸಿನ್ಹಾ ನಿಮಗೆಲ್ಲರಿಗೂ ಗೊತ್ತಿರಬಹುದು, ನ್ಯಾಷನಲ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಕೆ. ಅವಳ ಒಂದು ಮ್ಯಾಚ್ ಮುಗಿಸ್ಕೊಂಡು ದೆಹಲಿಯಿಂದ ಆಕೆ ಅವಳ ಲಕ್ನೋದ ಮನೆಗೆ ಹೋಗ್ತಾ ಇದ್ದಾಗ ಟ್ರೈನಿನಲ್ಲಿ ದರೋಡೆಕೋರರು ಅವಳ ಚಿನ್ನದ ಚೈನನ್ನು ಕಿತ್ಕೊಳ್ತಾರೆ. ಅವಳಿಗೆ 3-4 ಜನರನ್ನು ಅವಳಿಗೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಚೈನನ್ನು ಕಿತ್ಕೊಂಡು ಅವರು ಸುಮ್ಮನೆ ಬಿಡ್ಬೋದಿತ್ತು. ಮೂವ್ ಆಗ್ತಿರುವ ಟ್ರೈನಿಂದ ಅವಳನ್ನು ಕೆಳಗೆ ತಳ್ಳಿಬಿಡ್ತಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಂತಹ ಅರುಣಿಮಾ ಸಿನ್ಹಾಳ ಕಾಲಿನ ಮೇಲೆ ಟ್ರೈನಿನ ಚಕ್ರಗಳು ಹರಿತವೆ. ಕಾಲನ್ನು ಆಕೆ ಕಳ್ಕೊಳ್ತಾಳೆ. ಆ ಸತ್ಯವನ್ನು ಹೇಳಲಿಕ್ಕೆ ಯಾವ ಡಾಕ್ಟರ್ಸ್ಗಳಿಗೂ ಧೈರ್ಯ ಬರೋದಿಲ್ಲ. ಅವಳ ಮನೆಯವರು ಕೂಡ ಅವರಿಗೆ ಈ ಸತ್ಯವನ್ನು ಹೇಳುವ ಧೈರ್ಯವನ್ನು ಮಾಡೋದಿಲ್ಲ. 2 ತಿಂಗಳು 3 ತಿಂಗಳು ಕೋಮಾದಿಂದ ಹೊರಗೆ ಬಂದು ನಂತರ ಅರುಣಿಮಾ ಸಿನ್ಹಾ ಹಾಸಿಗೆಯಲ್ಲಿ ಎದ್ದು ಕೂರುವಷ್ಟಾದಾಗ ಸತ್ಯ ಅವಳಿಗೆ ಗೊತ್ತಾಗತ್ತೆ, ನನಗೆ ಕಾಲಿಲ್ಲ, ಹಿಂದಿನ ರೀತಿ ಆಟ ಆಡೋದು ಹೋಗಲಿ, ನನಗೆ ನಡಿಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ವಾಟ್ ನೆಕ್ಸ್ಟ್? ಮುಖದ ಮೇಲೆ ಒಂದು ಪಿಂಪಲ್ ಆದರೆ ನಾವು ಇಂದಿನ ಹುಡುಗಿಯರು ತಡ್ಕೊಳ್ಳೋದಿಲ್ಲ. ಅಲೋವಿರಾ, ದೊಡ್ಡ ಪಾತ್ರೆ, ಯಾವುದು ಮುಲ್ತಾನಿ ಮಿಟ್ಟಿ, ಟರ್ಮರಿಕ್, 2 ಕಾಲ್ಗಳನ್ನ ಕಳ್ಕೊಳ್ತಾಳೆ ಅರುಣಿಮಾ ಸಿನ್ಹಾ. ಕ್ಷಣ ಮಾತ್ರ ಯೋಚಿಸ್ತಾಳೆ. ಪೇರೆಂಟ್ಸ್ ಮತ್ತು ಡಾಕ್ಟರ್ ಹತ್ರ ಹೇಳ್ತಾಳೆ, ನಾನು ಬಚೇಂದ್ರಿ ಪಾಲನ್ನು ಮೀಟ್ ಮಾಡಬೇಕು. ಯಾರು ಬಚೇಂದ್ರಿ ಪಾಲ್? ಹೂ ಇಸ್ ಬಚೇಂದ್ರಿ ಪಾಲ್? ಮೌಂಟ್ ಎವರೆಸ್ಟನ್ನು ಕ್ಲೈಂಬ್ ಮಾಡಿದ ಭಾರತೀಯ ಮೊದಲ ಮಹಿಳೆ. ಅವಳನ್ನ ಮೌಂಟೇನಿಯರಿಂಗ್ ಬಗ್ಗೆ ಎನ್ಕ್ವೈರಿ ಮಾಡ್ತಾಳೆ ಅರುಣಿಮಾ ಸಿನ್ಹಾ. ಪೇರೆಂಟ್ಸಿಗೆ ಹೇಳ್ತಾಳೆ, ನನ್ನ ಗುರಿ ನಿಶ್ಚಯ ಆಯಿತು. ಪರ್ವತಾರೋಹಣ, ಮೌಂಟೇನಿಯರಿಂಗ್ ಬಗ್ಗೆ ತರಬೇತಿ, ಕಠಿಣ ಪರಿಶ್ರಮ ತಗೊಳ್ತಾಳೆ. ಒಂದು ದಿನ ಆಕೆ ಜಗತ್ತಿನ ಎಲ್ಲ ಎತ್ತರದ ಪರ್ವತಗಳನ್ನು ಏರಿದ ಮೊದಲ ಅಂಗವಿಕಲ ಮಹಿಳೆಯಾಗಿ ರೂಪುಗೊಳ್ತಾಳೆ. ಹೇಳಿ, ಸಾಧನೆಗೆ ಯಾವುದಾದ್ರೂ ಅಡೆತಡೆ ಇದೆಯಾ? ನಾವು ಮಹಿಳೆಯರು ಮದುವೆಯನ್ನೇ ಒಂದು ಎಂಡ್ ಅಂತ ತಗೊಳ್ಳೋದಾದರೆ, ದೇಹದ ಒಂದು ಅಂಗವನ್ನೇ ಕಳ್ಕೊಳ್ಳುವ ಅರುಣಿಮಾ ಸಿನ್ಹಾಳ ಮುಂದೆ ನಾವೆಲ್ಲರೂ ಯಾವ ಲೆಕ್ಕ ಅಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಸಾಧನೆಗೆ ನಾವು ಅದಿಲ್ಲ, ಇದಿಲ್ಲ, ನನಗೆ ಬಿಡೋದಿಲ್ಲ, ಮತ್ತಿಲ್ಲ ಅಂತ ಹೇಳುವ ನೆಪಗಳನ್ನು ಬದಿಗಿಟ್ಟು, ನನ್ನ ಮನಸ್ಸು ಹೇಳ್ತಾ ಇದೆ ನಾನು ಮಾಡ್ತೇನೆ ಅಂತ ಹೇಳುವ ಧೈರ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು.
ನಾನಿವತ್ತು KS ಅಧಿಕಾರಿಯಾಗಿದ್ದರೂ ಕೂಡ ನಮ್ಮ ಕಚೇರಿಯಲ್ಲಿ ದಿನಾ ಕೆಲವು ಮಾತುಗಳನ್ನ ಕೇಳ್ತೇವೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹೆಂಗಸರನ್ನು ಹಾಕ್ಕೊಳ್ಬೇಡಿ, ಅವರು ತುಂಬ ರಜೆ ಹಾಕ್ತಾರೆ. ಹೊಸದಾಗಿ ಮದುವೆಯಾದ ಹುಡುಗಿರನ್ನು ಹಾಕ್ಕೊಳ್ಬೇಡಿ, ಇನ್ನೊಂದು ವರ್ಷದಲ್ಲಿ ಮ್ಯಾಟರ್ನಿಟಿ ಲೀವ್ ತಗೊಂಡು ಹೋಗ್ಬಿಡ್ತಾರೆ. ಮದುವೆಯಾಗದ ಹೆಣ್ಣು ಮಕ್ಕಳನ್ನು ಹಾಕ್ಕೊಳ್ಬೇಡಿ, ಇನ್ನೊಂದು 6 ತಿಂಗಳಲ್ಲಿ ಮದುವೆಗೆ ಅಂತ ರಜೆ ತಗೊಂಡ್ಬಿಡ್ತಾರೆ. ಆದರೆ ಯಾವುದಾದರೂ ದೊಡ್ಡ ಜವಾಬ್ದಾರಿ ಏನಾದರೂ ಶುರುವಾದರೆ ಹೇಳ್ತಾರೆ, ಯು ಆರ್ ಎನ್ ಸೂಪರ್ ವುಮೆನ್, ನೀವು ಮಾಡ್ತೀರ ಬಿಡಿ, ಈ ಕೆಲಸ ಮಾಡಿ. ಸೂಪರ್ ವುಮೆನ್ ಇದೆಯಲ್ಲ, ಅದು ಮಿತ್. ಆ ಸೂಪರ್ ವುಮೆನ್ ಕಾನ್ಸೆಪ್ಟೇ ಇಲ್ಲ. ನಮ್ಮನ್ನು ಮಂಗ ಮಾಡಲಿಕ್ಕಿರುವಂತಹ ಒಂದು ಇದು ವರ್ಡ್ ಅದು. ರಿಯಲಿ ನಾನು ಕೇಳ್ತೀನಿ ನನ್ನ ಕಲೀಗ್ಸನ್ನು, ಇಫ್ ಯು ಕಾಂಟ್ ಡೂ ದ ವರ್ಕ್, ಈವನ್ ಐ ಕಾಂಟ್ ಡೂ. ಇಫ್ ಯು ಕ್ಯಾನ್ ಡೂ ದ ವರ್ಕ್, ವೆಲ್, ಗೆಟ್ ದ ವರ್ಕ್ ಡನ್ ಬೈ ಯೋರ್ ಸೆಲ್ಫ್. ವೈ ಯು ಆರ್ ಆಸ್ಕಿಂಗ್ ಮೀ ಟು ಡೂ ದ ವರ್ಕ್? ಅಲ್ವಾ? ನಾವು ಪ್ರತಿ ಮಹಿಳೆಯರು ಮಾಡುವ ತಪ್ಪು ಇದೆ. ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದೇ ಒಂದು ಚಿಂತೆ ಮಾಡ್ತೇವೆ, ನನ್ನ ಮಗಳಿಗೆ ಏನು ಖುಷಿ, ನನ್ನ ಮಗನಿಗೆ ಏನು ಖುಷಿ, ನನ್ನ ಗಂಡನಿಗೆ ಏನು ಖುಷಿ. ನನಗೇನು ಖುಷಿ ಅಂತ ಹೇಳುವ ತಿಂಡಿಯನ್ನು ನಾವು ಸಾಯುವವರೆಗೂ ಮಾಡೋದಿಲ್ಲ, ಮಾಡಿ ತಿನ್ನೋದಿಲ್ಲ. ಆಫೀಸ್ನಲ್ಲೂ ನಾನು ಬೆಸ್ಟ್ ಎಂಪ್ಲಾಯರ್ ಆಗಬೇಕು, ಬೆಸ್ಟ್ ಸೂಪರ್ ವುಮೆನ್ ಆಗಬೇಕು ಅಂತ ಹೇಳಿ ಎಲ್ಲ ಒತ್ತಡಗಳನ್ನು ತಲೆ ಮೇಲೆ ಹಾಕ್ಕೊಳ್ತೇವೆ. ಸ್ಟ್ರೆಸ್ಡ್, ಡಿಪ್ರೆಸ್ಡ್, ಸ್ಟಿಲ್ ವಿ ಆರ್ ವೆಲ್ ಡ್ರೆಸ್ಡ್ ಆಲ್ವೇಸ್. ಅದಕ್ಕೆ ಎಲ್ಲರೂ ಅಂದ್ಕೊಳ್ತಾರೆ ಅವರು ಸೂಪರ್ ವಿಮೆನ್, ಅವರು ಏನು ಬೇಕಾದರೂ ಕೆಲಸ ಮಾಡ್ತಾರೆ. ಲರ್ನ್ ಟು ಸೇ ನೋ. ನೋ ಅಂತ ಹೇಳೋದ್ರನ್ನ ಕಲೀರಿ. ಮೆನಿಯಾ ಟೈಮ್ಸ್ ವಿಜಯಕ್ಕ ಅಜ್ಜಿ ಮನೆ ಅಂತ ಹೇಳೋರು ಒಂದು ಶಾರ್ಟ್ ಮೂವಿ ಮಾಡ್ತಾರೆ. ಎಲ್ಲರ ಹತ್ರ ಯು ಹ್ಯಾವ್ ಯೂಟ್ಯೂಬ್, ರೈಟ್? ಜಸ್ಟ್ ಸರ್ಚ್ ಒಂದು ಮುಷ್ಟಿ ಆಕಾಶ ಅಂತ ಹೇಳುವ ಒಂದು ಶಾರ್ಟ್ ಮೂವಿಯನ್ನು ಮಾಡ್ತಾರೆ. ಇಡೀ ಜೀವನವನ್ನು ತನ್ನ ಗಂಡ ಮತ್ತು ಮಗನಿಗಾಗಿ ಸವಿಸುವ ಹೆಣ್ಣು ಮಗಳೊಬ್ಬಳ ಕತೆ. ಪ್ರತಿ ಒಂದು ಕ್ಷಣವನ್ನು ನನ್ನ ಮಗನ ಉದ್ಧಾರ ಮತ್ತು ನನ್ನ ಗಂಡನ ಉದ್ಧಾರ ಅಂತ ಅವಳು ಕಳೀತಾಳೆ. ಒಂದು ದಿನ ಮಗ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋದವನು ಅಲ್ಲೇ ಸೆಟ್ಲಾಗಿ ವಾಪಸ್ ಬರೋದು ಹೋಗಲಿ, ಮಗನಿಗೆ ತಾಯಿಗೆ ದಿನಕ್ಕೊಂದು ಬಾರಿ ಕಾಲ್ ಮಾಡೋದನ್ನು ಮರಿತಾನೆ. ಆ ಸಮಯದಲ್ಲಿ ಆ ಲೇಡಿಗೆ ತಾನು ಒಂಟಿ ಅನಿಸ್ಲಿಕ್ಕೆ ಶುರುವಾಗತ್ತೆ. ಪ್ರತಿದಿನ ಅಳ್ತಾ ಕೂತ್ಕೊಳ್ತಾಳೆ. ಗೆಳತಿಗೆ ಫೋನ್ ಮಾಡಿ ಹೇಳ್ತಾಳೆ, ಜೀವನದಲ್ಲಿ ಏನಿದೆ ನನಗಿನ್ನು? ಗೆಳತಿ ಒಂದು ಮಾತು ಕೇಳ್ತಾಳೆ, ಅಲ್ಲ, ಇಡೀ ಒಂದು ಅಷ್ಟು ದೊಡ್ಡ ಆಕಾಶದಲ್ಲಿ ಒಂದು ಮುಷ್ಟಿ ಆಕಾಶವನ್ನು ನಿನಗಾಗಿ ನೀನು ಇಟ್ಕೊಳ್ಳಿಕ್ಕೆ ಆಗಲಿಲ್ವ? ನಿನಗೆ ಇಡೀ ಆಕಾಶವನ್ನು ಮತ್ತೊಬ್ಬರಿಗಾಗಿ ನೀನು ಇಟ್ಟಿಯಲ್ಲ, ಒಂದು ಮುಷ್ಟಿಯನ್ನು ನಿನ್ನ ಸುಖಕ್ಕಾಗಿ ನೀನು ಇಟ್ಕೊಂಡಿರ್ಬೋದಿತ್ತಲ್ಲ. 24 ಗಂಟೆಯಲ್ಲಿ ಅರ್ಧ ಗಂಟೆಯನ್ನು ನಾವು ನಮಗೆ ದಿನ ಇಟ್ಕೊಳ್ಬಹುದಲ್ಲ. ಮದುವೆ ಆಗಿದೆ, ನಮ್ಮನ್ನು ಯಾರು ನೋಡಬೇಕು? ನಾವು ನೋಡಬೇಕು, ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು. ಬೇರೆಯವರಿಗೆ ಯಾಕೆ ನಾವು ಚೆನ್ನಾಗಿ ಕಾಣ್ತಾ ಇರಬೇಕು? ನನ್ನ ಹಸ್ಬೆಂಡ್ ಸಾಕು ಅಂತ ಹೇಳಿ ಬಿಟ್ಟಿದ್ದರನ್ನೇ ನಾವು ಸಮಾಧಾನದಿಂದ ತಿನ್ಕೊಳ್ತೇವೆ. ಮಕ್ಕಳು ಸಾಕು ಜಾಸ್ತಿ ಆಯಿತು ಅಂತ ಹೇಳಿದ್ರನ್ನ ತಿನ್ಕೊಳ್ತೇವೆ. ಯಾಕೆ? ಬೆಳಗ್ಗೆ ಸಂಜೆ ಕಿಚನಲ್ಲಿ ಅಷ್ಟು ಕೆಲಸ ಮಾಡ್ತೇವೆ. ನನಗೆ ಇಷ್ಟಪಟ್ಟಿದ್ದರನ್ನ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಾನು ಪ್ರಿಪೇರ್ ಮಾಡಿಕೊಂಡು ತಿನ್ನಬಹುದಲ್ಲ. ನಾವು ಮಹಿಳಾ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರಲ್ಲ, ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಮೀಸಲಾತಿ, ಈ ಎರಡು ಕಾನ್ಸೆಪ್ಟ್ ಇದು ಡೆಡ್ ಅಪೋಸಿಟ್. ನಾನು ಅಪೋಸ್ ಮಾಡ್ತೇನೆ ತುಂಬ. ನಾವೆಲ್ಲರೂ ಸಬಲರು. ಯಾರಾದರೂ ಅಸಮರ್ಥರ ಇಲ್ಲಿ? ವಿ ಆಲ್ ಆರ್ ಎಂಪವರ್ಡ್ ಸ್ಟ್ರಾಂಗ್ ವಿಮೆನ್. ನಮಗೆ ಅವಕಾಶ ಬೇಕು ಅಷ್ಟೇ. ಸಬಲರಾದ ವಿಮೆನ್ ಮಹಿಳೆಯರನ್ನು ಮತ್ತೆ ಸಬಲರನ್ನಾಗಿ ಮಾಡುವ ಪದಕ್ಕೆ ಏನು ಅರ್ಥ ಇದೆ? ನಾವೆಲ್ಲರೂ ಸಬಲರು. ಇನ್ನೊಂದು ರಿಸರ್ವೇಷನ್. ನೀವು 33 ಕೊಟ್ಬಿಟ್ಟು ನಮ್ಮನ್ನ ಬಾಯಿ ಮುಚ್ಚಿಸ್ತಿದ್ದೀರಾ. ನಾವು 100% ಪಡೀಲಿಕ್ಕೆ ಸಮರ್ಥ ಇದ್ದೀವಿ. ಅದಕ್ಕೂ ಮೀರಿ ನಿಮಗೆ ಮೀಸಲಾತಿ ಕೊಡಬೇಕು ಅಂತಿದ್ರೆ ನೀವು ಹೇಳುವ 33% ಮೀಸಲಾತಿಯನ್ನು ನಮಗೆ ಅಡುಗೆ ಮನೆಯಲ್ಲಿ ಕೊಟ್ಟು ಬಿಡಿ. ಅಡುಗೆ ಮನೆಯ ಮೀಸಲಾತಿ, ರಿಸರ್ವೇಷನ್ ಇನ್ ಕಿಚನ್ ಇದೆಯಲ್ಲ, ಅದು ನಮ್ಮ ಎಲ್ಲ ಮಹಿಳೆಯರ ಸೃಜನಾತ್ಮಕ ಶಕ್ತಿಗಳನ್ನು ಕಿತ್ಕೊಳ್ತಾ ಇರುವ ಯಾವುದಾದ್ರು ಒಂದು ಪ್ಲೇಸ್ ಇದ್ದರೆ ಅದು ಕಿಚನ್ ಮನೆಯಲ್ಲಿ. ಹೌದು, ನಾವೆಲ್ಲರೂ ನಮ್ಮ ತುಂಬ ಸಮಯವನ್ನು ಕಳೆಯೋದೇ ಕಿಚನ್ನಲ್ಲಿ. ನಾನು ಬರಿತೇನೆ ಅಂತ ಹೇಳಿದ್ರಲ್ಲ, ಒಗ್ಗರಣೆಗೆ ಸಾಸಿವೆ ಆನಿಯನ್ ಹಾಕಿ ಹೀಗೆ ಅಲ್ಲಾಡಿಸ್ತಾ ಇಲ್ಲಿ ಫೋನ್ನಲ್ಲೇ ಕವಿತೆ ಬರೆಯೋಳು. ಒಗ್ಗರಣೆ ಚಿಟಪಟ ಶಬ್ದ ಆಗಿ ಅದು ಘಮ ಹರಡಬೇಕು, ನನ್ನ ಮನಸ್ಸು ಕೂಡ ಇಲ್ಲಿ ನಿರಾಳವಾಗಬೇಕು. ಅಲ್ಲಿ ಸಾಂಬಾರಾಗಿ ನನ್ನ ಮನೆಯವರ ಹೊಟ್ಟೆ ತುಂಬಿಸುತ್ತೆ, ಇಲ್ಲಿ ಕವಿತೆಯಾಗಿ ನನ್ನ ಭಾವವನ್ನು ತುಂಬಿಸುತ್ತೆ.
ಸೊ ಅಲ್ಲಿಂದ ನಮಗೆ ಬಿಡುಗಡೆ ಸಿಕ್ಕಿದ್ರೆ ಇದೆಯಲ್ಲ ಕ್ಷಣ ಮಾತ್ರ, ನಾವು ಇನ್ನಷ್ಟು ಮತ್ತಷ್ಟು ಸಾಧಿಸ್ತೇವೆ ಅಂತ ಹೇಳಿ. ನಾವು ಹೆಣ್ಮಕ್ಳು ತುಂಬ ಹೆದರ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ, ಸಮಾಜದಲ್ಲಿರುವ 4 ಜನರಿಗೆ. ಟೈಮ್ ಆಯಿತಾ? ನಾನು ಮಾತಾಡ್ತಾ ಇದ್ದರೆ ನನಗೆ ಟೈಮ್ ಗೊತ್ತಾಗೋದಿಲ್ಲ, ನೀವು ಚೀಟಿ ಕಳಿಸ್ಬೇಕು ನನಗೆ ನಿಲ್ಲಿಸಿ ಅಂತ. ನಾವು ತುಂಬ ಹೆದರ್ಕೊಳ್ಳೋದು ಸಮಾಜದಲ್ಲಿರುವ 4 ಜನಕ್ಕೆ. ಅವ್ರು ಏನು ಹೇಳ್ತಾರೆ, ಇವನ್ ನಮ್ಮನ್ನು ಬೆಳೆಸೋದೇ ಹಾಗೆ. ನೀನು ಹಾಗೆ ಮಾಡಿದರೆ ಆ 4 ಜನ ಏನು ಹೇಳ್ತಾರೆ? ಆ 4 ಜನನ ನಾವು ಯಾರೂ ನೋಡಿರೋದಿಲ್ಲ. ನೀನು ಸಂಜೆ ಇಷ್ಟೊತ್ತಿಗೆ ಹೋದರೆ ಆ 4 ಜನ ನಿಂಗೆ ಏನು ಹೇಳ್ತಾರೆ? ಇವತ್ತು ತುಂಬ ಹೆಣ್ಮಕ್ಳಿದ್ದೀರಾ, ತುಂಬ ಲೇಡೀಸ್ ಇಲ್ಲಿ ಕೂತಿದ್ದೀರಾ. ಹೇಳ್ತೇನೆ, ನಾವು ಏನಾದರೂ, ಅದು ಗಂಡಸರು ಆಗ್ಬೋದು ಹೆಂಗಸರು ಆಗ್ಬೋದು, ನಾವು ಏನಾದರೂ ಮಾಡ್ತೇವೆ ಅಂತ ಹೊರಟಾಗ ಆ 4 ಜನ ಇದ್ದಾರಲ್ಲ, ನಮ್ಮನ್ನು ಅವಮಾನ ಮಾಡೇ ಮಾಡ್ತಾರೆ. ನೃತ್ಯ ಕ್ಷೇತ್ರದಲ್ಲಿ ನಾನು ರಾಷ್ಟ್ರಮಟ್ಟದ ಕಲಾವಿದೆಯಾದರೂ ಆ ಕ್ಷೇತ್ರ ಮಾಡಿದ ಅವಮಾನದಷ್ಟು ಅವಮಾನ ನಾನು ಎಲ್ಲೂ ಸ್ವೀಕರಿಸಿಲ್ಲ. ಇವತ್ತು ನಾನು ದುಃಖದಲ್ಲಿ ನೆನಪಿಸ್ತೇನೆ, ಇಷ್ಟು ಸಾಧನೆ ಮಾಡಿದ್ರು ಆ ಕ್ಷೇತ್ರ ನನಗೆ ಎಷ್ಟು ಅವಮಾನ ಮಾಡ್ತು ಅಂತ. ಅದೇ ನೀವು ಸಾಧನೆಯ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೋಡುವ ಆ 4 ಜನ ನಿಮ್ಮನ್ನು ಅವಮಾನದಿಂದ ಅನುಮಾನದಿಂದ ನೋಡ್ತಾರೆ. ನಿಜವಾಗ್ಲೂ ಇವಳೇ ಮಾಡ್ತಿದ್ದಾಳ, ಯಾರೋ ದುಡ್ಡಿರೋನು ಇವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಯಾರ್ದೋ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ತೊಗೊಂಡು ಮಾಡ್ತಾ ಇದ್ದಾಳೆ. ನೀವು ಅಂದ್ಕೊಂಡ ಗುರಿಯನ್ನು ಸಾಧಿಸಿ ಸಾಧನೆ ಮಾಡಿದ ತಕ್ಷಣ ಆ ಅವಮಾನ ಮಾಡಿದ ಜನ ಇದ್ದಾರಲ್ಲ, ಕರೆದು ನಿಮ್ಮನ್ನು ಸನ್ಮಾನ ಮಾಡ್ತಾರೆ. ಅನುಮಾನ, ಅವಮಾನ, ಸನ್ಮಾನ ಪ್ರತಿಯೊಬ್ಬ ಸಾಧಕನ ಹಾದಿಯಲ್ಲಿರುವಂತಹ ವಿಷಯಗಳೇ. ಹಾಗಾಗಿ 4 ಜನ ಏನು ಹೇಳ್ತಾರೆ ಅಂತ ಹೇಳಿ ನಿಮ್ಮ ಸಾಮರ್ಥ್ಯವನ್ನು ಮಣ್ಣಿನ ಅಡಿ ಹಾಕಿ ತುಳಿಯಬೇಡಿ. ಹೇಳೋರು ಹೇಳ್ತಾನೆ ಇರಲಿ. ಅವಮಾನ ಮಾಡಿದ ಜನ, ಅವಮಾನಿಸಿದ ಜಗತ್ತು, ಅನುಮಾನಿಸಿದ ಜಗತ್ತು ಕರೆದು ಸನ್ಮಾನ ಮಾಡುವವರೆಗೂ ನೀನು ನಿನ್ನ ಕನಸುಗಳನ್ನು ನನಸಾಗಿಸುವ ಪ್ರಯತ್ನವನ್ನು ಮಾಡ್ತಾನೇ ಇರು. ಅದು ಬೇಕಾಗಿದೆ ನಮಗೆ. ತುಂಬ ತಾಯಂದಿರು ಇದ್ದೀರಾ ಇಲ್ಲಿ, ನಮ್ಮದೇನೋ ಮುಗಿದು ಹೋಯ್ತು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ, ನನಗೆ ಗೊತ್ತಿದೆ. ಆದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳಿಗೆ ಈ ಜಗತ್ತನ್ನು ಕೊಡಿ. ಸ್ವಾಮಿ ವಿವೇಕಾನಂದರವರು ನರೇಂದ್ರ ಆಗಿದ್ದಂತಹ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಅವರು ಅವರ ತಂದೆ ತಾಯಿ ಜೊತೆ ಟೂರ್ ಹೋಗಿರ್ತಾರೆ. ಆಗ ಇದ್ದದ್ದು ಜಟಕಾ ಗಾಡಿಗಳು, ಈ ಥರ ಬಸ್ ಕಾರ್ ಇರಲಿಲ್ಲ ಅಲ್ಲ. ಅವರು ಹೋಗ್ತಾ ಇದ್ದ ಗಾಡಿಯನ್ನು ಓಡಿಸ್ತಾ ಇದ್ದಂತಹ ಒಬ್ಬ ಗಾಡಿ ಓಡಿಸೋನು, ಸಾಬಿ ಅಂತ ಕರೀತಾರೆ, ಅವನು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾ ಇರ್ತಾನೆ. ನರೇಂದ್ರನ ತಂದೆ ಅವನನ್ನು ತುಂಬ ಹೊಗಳ್ತಾರೆ, ಎಷ್ಟು ಚಂದ ಗಾಡಿ ಓಡಿಸ್ತಾ ಇದೀಯಾ, ತುಂಬ ಖುಷಿ ಆಗತ್ತೆ ಈ ಗಾಡಿಯಲ್ಲಿ ಪ್ರವಾಸ ಮಾಡಲಿಕ್ಕೆ ಅಂತ ಹೊಗಳ್ತಾರೆ. 2 ಕ್ಷಣ ಬಿಟ್ಟು ಮಗ ನರೇಂದ್ರನನ್ನು ಕೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು? ಇಷ್ಟೊತ್ತು ಅಪ್ಪ ಹೊಗಳ್ತಾ ಇದ್ರಲ್ಲ ಚಂದ ಗಾಡಿ ಓಡಿಸ್ತಾನೆ ಅಂತ, ದೊಡ್ಡವನಾದ್ಮೇಲೆ ಇವ್ರ ರೀತಿ ಗಾಡಿ ಓಡಿಸೋನಾಗ್ತೀನಪ್ಪ, ನಾನು ಗಾಡಿ ಓಡಿಸೋ ಸಾಬಿ ಆಗ್ತೀನಿ ಅಂತ ಹೇಳ್ತಾರೆ. ವಿದ್ವಾಂಸ ಆಗ್ತೀನಿ, ವಿಜ್ಞಾನಿ ಆಗ್ತೀನಿ, ವೈದ್ಯ ಆಗ್ತೀನಿ ಅಂತ ಮಗ ಹೇಳ್ತಾನೆ ಅಂತ ತಂದೆ ಯೋಚಿಸಿದ್ರು. ನಾವೆಲ್ಲರೂ ಅಂತಹದೇ ಪೇರೆಂಟ್ಸ್ ಅಲ್ಲ. ನಮ್ಮ ಮಕ್ಕಳು ಏನಿದ್ರು, ಏನಾಗ್ತೀಯಾ ಡಾಕ್ಟರ್, ಏನಾಗ್ತೀಯಾ IAS, ಏನಾಗ್ತೀಯಾ ಎಂಜಿನಿಯರ್, ಅಷ್ಟನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಅದಕ್ಕಿಂತ ಬೇರೆದಾಗೋದು ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ನರೇಂದ್ರನ ತಂದೆಗೂ ಅದೇ ಡಿಸಪಾಯಿಂಟ್ ಆಯಿತು. ಮನೆಗೆ ಹೋದ ತಕ್ಷಣ ನರೇಂದ್ರನ ತಾಯಿ ನರೇಂದ್ರನನ್ನು ಎಳ್ಕೊಂಡು ದೇವ್ರ ಕೋಣೆಗೆ ಹೋಗ್ತಾರೆ. ದೇವ್ರ ಕೋಣೆಗೆ ಹೋಗಿ ಅವನಿಗೊಂದು ಫೋಟೋ ತೋರಿಸ್ತಾರೆ. ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದ ಶ್ರೀಕೃಷ್ಣನ ಪರಮಾತ್ಮನ ಫೋಟೋ ಇರುತ್ತೆ. ಜಗತ್ತಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಶ್ರೀಕೃಷ್ಣ. ತಾಯಿ ಹೇಳ್ತಾರೆ, ಮಗು ನರೇಂದ್ರ, ಸಾರಥಿ ಆಗ್ತೀಯ ಆಗು, ಆದರೆ ಅಂತಿಂಥ ಸಾರಥಿಯಲ್ಲ, ಜಗತ್ತಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಶ್ರೀಕೃಷ್ಣ ಪರಮಾತ್ಮನಂಥ ಸಾರಥಿಯಾಗು ಮಗನೇ ಅಂತ ಹೇಳ್ತಾರೆ. ನಾವು ನಮ್ಮ ಮಕ್ಕಳಿಗೆ ಇವತ್ತು ಹೇಳ್ಕೊಡ್ಬೇಕಾಗಿದ್ದು ಅದೇ. ನಾವೆಲ್ಲರೂ ಹೇಳ್ತೇವೆ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಆಫೀಸರ್ ಆಗು, ಲಾಯರ್ ಆಗು, ಫೈನ್, ರೈತನೂ ಆಗು, ಪ್ರಗತಿಪರ ರೈತ ಆಗು, ನೃತ್ಯಗಾರ್ತಿಯೂ ಆಗು, ಅಚೀವ್ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂಥ ನೃತ್ಯಗಾರ್ತಿಯಾಗು, ಕ್ರಿಕೆಟರ್ ಆಗಬೇಕಾ ಆಗು, ಆ ಕ್ಷೇತ್ರದಲ್ಲಿ ಸಾಧನೆ ಮಾಡು. ಸುಮ್ಮನೆ ಗ್ರೌಂಡಲ್ಲಿ 5 ಗಂಟೆಯಿಂದ 7 ಗಂಟೆವರೆಗೆ ಸುಮ್ಮನೆ ಆಟ ಆಡಿ ಬರೋದಲ್ಲ, ಅದನ್ನ ಜೀವನದ ಗುರಿಯಾಗಿ ತಗೋ. ಏನೂ ಆಗಲಿಲ್ವಾ, ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗು. ಸಮಾಜಕ್ಕೆ ಕೊರತೆ ಇರೋದು ಒಳ್ಳೆಯ ಮನುಷ್ಯರದ್ದೇ. ಒಳ್ಳೆಯ ಮನುಷ್ಯರಾಗಿ ನಾವು ಸಮಾಜದಲ್ಲಿ ಅದನ್ನು ನಾವು ಇಂದಿನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇರೋದು. ಏನೂ ಆಗದಿದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಒಳ್ಳೆಯ ಮನುಷ್ಯನಾಗಿ ಬದುಕುವಂತ ಹೇಳುವ ಪಾಠವನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳಿಗೂ ಸಹ ಹೇಳಿಕೊಡುವ ಅವಶ್ಯಕತೆ ಇದೆ. ಪ್ರತಿ ಬಾರಿ ನಾನು ಮಹಿಳೆಯರನ್ನು ಈ ರೀತಿ ಮಾತಾಡಲಿಕ್ಕೆ ಹೋದಾಗ
ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಎಂಡ್ ಮಾಡ್ತೇನೆ. ಮಹಿಳೆಯರಿಗಾಗಿ ಈ ಕತೆ. ಒಂದು ಕಾಡಿನಲ್ಲಿ ಕುರಿಗಳ ಹಿಂಡು ಮೇಯ್ಲಿಕ್ಕೆ ಹೋಗಿರುತ್ತೆ. ಕಾಡಿಗೆ ಹೋಗಿ ಮೇಯ್ಕೊಂಡು ವಾಪಸ್ ಬರುವಾಗ ಕತ್ತಲಾಗ್ಬಿಡುತ್ತೆ. ಎಲ್ಲ ಕುರಿಗಳು ಅವರ ಹಟ್ಟಿಗೆ ಊರಿಗೆ ಹೋಗಿ ತಲುಪಿದ್ರೆ ಒಂದು ಹೆಣ್ಣು ಕುರಿ ಮಾತ್ರ ಕಾಡಲ್ಲೇ ಬಾಕಿಯಾಗತ್ತೆ. ಕತ್ತಲಾಯಿತು. ಹೆಣ್ಣು ಕುರಿಗೆ ಮತ್ತೆ ಊರಿಗೆ ಹೋಗಲಿಕ್ಕೆ ದಾರಿ ಗೊತ್ತಾಗೋದಿಲ್ಲ. ಏನು ಮಾಡೋದು? ಕಾಡಲ್ಲಿ ಒಬ್ಬಳೇ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ. ಸುತ್ತಮುತ್ತ ನೋಡುತ್ತೆ. ಹೆಣ್ಣು ಕುರಿಗೆ ಒಂದು ಹುಲಿಯ ಗುಹೆ ಕಾಣಿಸುತ್ತೆ. ಏನು ಮಾಡೋದು? ಇವತ್ತು ರಾತ್ರಿ ನಾನು ಇಲ್ಲಿ ಕಳಿಲೇಬೇಕಲ್ಲ. ಹುಲಿಯ ಗುಹೆಗೆ ಹೋಗಿ ಇವತ್ತು ರಾತ್ರಿಯನ್ನು ಹೇಗಾದರೂ ಕಳಿತೇನೆ ಅಂತ ಹೇಳಿ ಹುಲಿಯ ಗುಹೆಗೆ ಹೆಣ್ಣು ಕುರಿ ಸೇರಿಕೊಳ್ಳುತ್ತೆ. ಮಧ್ಯರಾತ್ರಿ ಆಯಿತು. ಆಹಾರ ಅರಸ್ಕೊಂಡು ಹೋಗಿದ್ದಂತಹ ಹುಲಿ ಮಧ್ಯರಾತ್ರಿ ಗುಹೆಗೆ ಹಿಂದಿರುಗತ್ತೆ. ದೂರದಲ್ಲಿ ಹುಲಿ ಬರ್ತಾ ಇದೆ. ಹೆಣ್ಣು ಕುರಿ ಗುಹೆಯ ಒಳಗಿದೆ. ಹೆಣ್ಣು ಕುರಿಗೆ ಹೆದರಿಕೆ ಶುರುವಾಗತ್ತೆ. ಆದರೆ ಬದುಕಬೇಕಲ್ಲ, ನಾಳೆ ಮತ್ತೆ ಊರಿಗೆ ಹೋಗಿ ತನ್ನ ಹಿಂಡನ್ನು ಸೇರ್ಕೊಳ್ಬೇಕಲ್ಲ. ಅದಕ್ಕೆ ಧೈರ್ಯ ಮಾಡಿ ಹೇಳತ್ತೆ, ಓ ಹುಲಿರಾಯ, ಈಗ ಬರ್ತಾ ಇದೆಯಾ? ಎಷ್ಟು ಹೊತ್ತು ಅಂತ ನಿನ್ನನ್ನು ಕಾಯೋದು? ಬಾ. ಹುಲಿಗೆ ಫುಲ್ ಕನ್ಫ್ಯೂಷನ್ನು. ಕುರಿ ಯಾವತ್ತಾದರೂ ಹೀಗೆ ಮಾತಾಡುತ್ತಾ ನನ್ನನ್ನು ನೋಡಿದರೆ ಹೆದರಿ ಓಡುತ್ತೆ. ಇದ್ಯಾಕೆ ನಿಂತ್ಕೊಂಡು ಹಿಂಗೆ ಡೈಲಾಗ್ ಡೆಲಿವರಿ ಮಾಡ್ತಾ ಇದೆ ಅಂತ. ಪುನಃ ಹತ್ರ ಬರೋಕ್ಕೆ ಶುರು ಮಾಡ್ಬೇಕಾರೆ, ಬಾ, ಇವತ್ತು 10 ಹುಲಿಯನ್ನು ಸಾಯಿಸಬೇಕು ಅಂತ ನಾನು ಪ್ರಮಾಣ ಮಾಡಿದ್ದೇನೆ. ಎಟ್ಲೀಸ್ಟ್ ನೀನು ಒಬ್ಬ ಆದರೂ ಬಂದಿದೀಯಾ. ನಿನ್ನನ್ನು ನಾನು ಸಾಯಿಸಿ ನನ್ನ ಶಪಥ ಮುಗಿಸ್ಕೊಂಡು ಇನ್ನು 9 ಹುಲಿಯನ್ನು ಹುಡುಕೊಂಡು ಹೋಗ್ತೇನೆ ಅಂತ ಹೇಳತ್ತೆ. ಹುಲಿಗೆ ಕಂಪ್ಲೀಟ್ ಡೌಟ್. ಒಳಗಿರೋದು ಕುರಿ ಅಲ್ಲ, ಭೂತ. ಈಗೇನಾದರೂ ನಾನು ಒಳಗೆ ಹೋದ್ನೋ ಕುರಿಯನ್ನು ನಾನು ಕೊಲ್ಲೋದು ಹೋಗಲಿ, ಕುರಿಯೇ ನನ್ನನ್ನು ಸಾಯಿಸುತ್ತೆ ಅಂತ ಹೇಳಿ ಬಂದ ದಾರಿಗಿಂತ ಸ್ಪೀಡಾಗಿ ಓಡುತ್ತೆ. ಆನ್ ದ ವೇ ಅದಕ್ಕೆ ನಮ್ಮ ಕಂತ್ರಿ ಬುದ್ಧಿ ನರಿ ಇದೆಯಲ್ಲ, ಅದು ಸಿಗುತ್ತೆ. ನರಿಗಳ ಬುದ್ಧಿ ಎಲ್ಲರಿಗೂ ಗೊತ್ತು. ಹುಲಿಯಣ್ಣ ಎಲ್ಲಿಗೆ ಓಡ್ತಾ ಇದೆಯಾ? ಕಾಡಿನ ರಾಜ ನೀನು, ಈ ರೇಂಜಲ್ಲಿ ಓಡ್ತಾ ಇದೆಯಲ್ಲ ನೀನು, ಇಷ್ಟೊಂದು ಧೈರ್ಯವಂತ ರಾಜನಾಗಿ ಮೆರೆಯೋನು, ಹೆದರ್ಕೊಂಡು ಹೋಗ್ತಾ ಇದೆಯಲ್ಲ ನೀನು ಅಂತ ಹೇಳಿ. ಹುಲಿ ಹೇಳತ್ತೆ, ನನ್ನ ಗುಹೆಯೊಳಗೆ ಒಂದು ಕುರಿ ದೆವ್ವ ಮೆಟ್ಕೊಂಡು ನಿಂತಿದೆ, ನನ್ನನ್ನು ಸಾಯಿಸುತ್ತಂತೆ, ಅದಕ್ಕೆ ನಾನು ಹೆದರ್ಕೊಂಡು ಓಡ್ತಾ ಇದ್ದೀನಿ. ಕಂತ್ರಿ ಬುದ್ಧಿ ಜಾಗೃತ ಆಗುತ್ತೆ. ನರಿ ಕೇಳತ್ತೆ, ಅಲ್ಲ ಹುಲಿಯಣ್ಣ, ಯಾವುದಾದ್ರೂ ಕುರಿ ನಿನ್ನನ್ನು ಕೊಲ್ಲಕ್ಕೆ ಸಾಧ್ಯನಾ? ಅದು ಹುಲಿನ? ಅಲ್ಲೇನೋ ಗಿಮಿಕ್ಕಿದೆ, ಬಾ ವಾಪಸ್ ಹೋಗೋಣ ಅಂತ ಹೇಳಿ ನರಿ ವಾಪಸ್ ಹುಲಿನ ಕರ್ಕೊಂಡು ಬರುತ್ತೆ. ದೂರದಲ್ಲಿ ಹುಲಿ ಬರ್ತಾ ಇದೆ, ಹುಲಿ ಜೊತೆ ನರಿಯೂ ಇದೆ. ಗುಹೆಯಲ್ಲಿರುವ ಹೆಣ್ಣು ಕುರಿ ಅಲರ್ಟ್ ಆಗುತ್ತೆ. ಹುಲಿ ಒಂದೇ ಬಂದಿದ್ರೆ ಏನಾರು ಅನ್ಕೋಬೋದಿತ್ತು, ಜೊತೆಗೆ ನರಿ ಇದೆ. ನರಿ ಮೊದಲೇ ಕಂತ್ರಿ ಬುದ್ಧಿ ಇರೋದು. ಇದು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದೆ, ನಾನು ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿ ಮತ್ತು ಜೋರಾಗಿ ಹೇಳತ್ತೆ, ನರಿ ಅಣ್ಣ, ಒಂದೇ ಹುಲಿ ಜೊತೆ ಬರ್ತಾ ಇದ್ದೀಯಾ? ಅವಾಗಲೇನು ಹೇಳ್ದೆ ನೀನು? 5 ಹುಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ತಾನೆ? ಈಗ ಒಂದೇ ಹುಲಿ ಜೊತೆ ಬರ್ತಾ ಇದೆಯಾ? ಫಸ್ಟ್ ನಿನ್ನನ್ನು ಸಾಯಿಸಿ ಆಮೇಲೆ ಹುಲಿನ ಸಾಯಿಸ್ತೀನಿ, ಬಾ. ಹುಲಿ ಅಂದ್ಕೊಳತ್ತೆ, ಮೊದಲೇ ಇದು ಕಂತ್ರಿ ಪ್ರಾಣಿ ನರಿ, ಮೋಸ್ಟ್ಲಿ ಅದು ಕುರಿಗೆ ಹೇಳಿ ಬಂದಿರಬಹುದು. ಈಗ ಇದು ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತಾ ಇರೋದು ನನ್ನನ್ನು ಸಾಯಿಸಕ್ಕೆ. ಹೋಗಿ ನರಿ ಮಾತು ಕೇಳ್ಕೊಂಡು ನಾನು ಕುರಿಯಿಂದ ಕೊಲೆ ಆಗಬೇಕಂತ ಹೇಳಿ ಅಲ್ಲೇ ಹಾರಿ ನರಿಯನ್ನು ಕೊಂದು ಹುಲಿ ಓಡ್ ಹೋಗುತ್ತೆ. ಗ್ರೇಟ್ ಎಸ್ಕೇಪ್. ಅದಕ್ಕಿಂತ ಗ್ರೇಟ್ ಎಸ್ಕೇಪ್ ಹೆಣ್ಣು ಕುರಿದ್ದು. ರಾತ್ರಿಯೆಲ್ಲ ಆರಾಮಾಗಿ ಕಳೆದು ಬೆಳಗ್ಗೆ ಖುಷಿಯಲ್ಲಿ ಹಟ್ಟಿಗೆ ಹೋಗುತ್ತೆ. ನನಗೆ ಗೊತ್ತು ನೀವು ಅನ್ಕೋತೀರಿ ಇದೆಲ್ಲ ನಡಿಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಜೋಕ್ಸ್ ಎ ಪಾರ್ಟ್, ಆ ಹೆಣ್ಣು ಕುರಿಗಳು ನಾವೇ. ಅದು ಡೈಲಾಗ್ಗಳು ಡೆಲಿವರಿ ಮಾಡ್ತಲ್ಲ, ಅದು ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ. ಹುಲಿ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಬರುವ ಅಪಾಯಗಳು. ನರಿ ಇದೆಯಲ್ಲ, ನಾನು ಆಗಲೇ ಹೇಳ್ದೆಲ್ಲ 4 ಜನ ಸಮಾಜದಲ್ಲಿ ಅವರೇ. ಸೊ ಯಾವುದು ನಮ್ಮನ್ನು ಬದುಕಿಸುತ್ತೆ ಅಂದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ. ಖಂಡಿತವಾಗ್ಲೂ ನಮ್ಮನ್ನು ಬಹಳ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹೆಣ್ಣು ಮಕ್ಕಳ ತಾಯಂದಿರೇ, ನಿಮ್ಮಲ್ಲಿ ಒಂದು ಪ್ರಾರ್ಥನೆ. ಹೆಣ್ಣು ಹುಟ್ಟಿದ ತಕ್ಷಣ ಡಿಸೈಡ್ ಮಾಡ್ತೀರಾ, ನಮ್ಮ ಮನೆಗೆ ಒಂದು ಔಟ್ ಗೋಯಿಂಗ್ ಸಿಮ್ ಹುಟ್ಟಿದೆ, ಇನ್ಕಮಿಂಗ್ ಇಲ್ಲ, ಓನ್ಲಿ ಔಟ್ ಗೋಯಿಂಗ್. ಅವತ್ತೇ ಡಿಸೈಡ್ ಮಾಡ್ತೀರಾ, ಹೆಣ್ಮಗಳ ಮದುವೆಗೆ 10 ಲಕ್ಷ ಬೇಕು, ಚಿನ್ನಕ್ಕೊಂದು 50 ಲಕ್ಷ ಬೇಕು, ಮದುವೆ ಮಾಡಿ ಖರ್ಚಿಗೂ ಇನ್ನೊಂದು 50 ಲಕ್ಷ ಬೇಕು. ಚಿನ್ನ ಕೂಡಿಡ್ಲಿಕ್ಕೆ ಶುರು ಮಾಡ್ತೀರಾ, ಆಸ್ತಿ ಮಾಡಲಿಕ್ಕೆ ಶುರು ಮಾಡ್ತೀರಾ. ನನ್ನ ರಿಕ್ವೆಸ್ಟ್, ಹೆಣ್ಮಕ್ಳಿಗೆ ವಿದ್ಯೆ ಎನ್ನುವ ಆಸ್ತಿಯನ್ನು ಕೊಡಿ.
ಅವರಿಗೇನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅವರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ. ವಿದ್ಯೆ ಕಲಿತ ಹೆಣ್ಣು ಮಕ್ಕಳು ನಿಜವಾಗ್ಲೂ ಈ ಸಮಾಜದ ಆಸ್ತಿ. ವಿದ್ಯೆ ಕೊಟ್ಟು ಹೆಣ್ಣು ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡಿ. ನೀವು ಕೊಡುವ ವಿದ್ಯೆ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ಕೊಡುತ್ತೆ. ಆ ಆತ್ಮವಿಶ್ವಾಸದಿಂದ ಅವರು ರಚನಾತ್ಮಕವಾಗಿ ಬದುಕನ್ನು ಕಟ್ಟಿಕೊಳ್ತಾರೆ. ರಚನಾತ್ಮಕವಾಗಿ ಕಟ್ಟಿಕೊಳ್ಳುವ ಬದುಕಿದೆಯಲ್ಲ, ಅದು ಅವರ ಸಾಧನೆ ಕನಸುಗಳನ್ನು ನನಸು ಮಾಡಿಕೊಳ್ಳುವ ದಾರಿಯನ್ನು ಆಟೋಮ್ಯಾಟಿಕ್ಕಾಗಿ ಬಿಲ್ಟ್ ಮಾಡಿ ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಇಂದು ಅವಶ್ಯಕವಾಗಿ ಕೊಡಬೇಕಾದದ್ದು ವಿದ್ಯೆ, ಶಿಕ್ಷಣ, ಮತ್ತು ನಾವು ಮಹಿಳೆಯರಿಗೆ ನಮಗೆ ಅವಶ್ಯಕವಾಗಿ ಬೇಕಾದದ್ದು ಮೀಸಲಾತಿ ಅಲ್ಲ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಅವಕಾಶ ಅಷ್ಟೇ. ನಮ್ಮೆಲ್ಲರ ಕನಸುಗಳು, ಎಲ್ಲರಿಗೂ ಒಂದೊಂದು ಕನಸಿದೆ. ನಾವು ಯಾರೂ ಹೇಳ್ಕೊಂಡಿಲ್ಲ. ಬಹಳಷ್ಟು ಪುರುಷರಿಲ್ಲಿದ್ದೀರಾ. ಮಹಿಳಾ ದಿನಾಚರಣೆ ಒಂದು ದಿನ ಆದರೂ ನಿಮ್ಮ ಹೆಂಡತಿಯನ್ನು ಕೇಳಿ, ನಿನ್ನ ಕನಸುಗಳೇನಾದರೂ ಉಳ್ಕೊಂಡಿದೆಯಾ? ನಿಂಗೆ ಯಾವುದಾದ್ರೂ ಊರಿಗೆ ಟೂರ್ ಹೋಗಲಿಕ್ಕೆ ಆಸೆ ಇದೆಯಾ? ನಿಂಗೆ ಏನಾದರೂ ಒಂದು ತಿಂಡಿ ತಿನ್ನಲಿಕ್ಕೆ ಆಸೆ ಇದೆಯಾ? ತಂದುಕೊಡ್ತೀನಿ ಅಂತ. ಎಟ್ಲೀಸ್ಟ್ ನಾಳೆ ಒಂದು ದಿನದ ಮಟ್ಟಿಗೆ ಖುಷಿ ನೋಡಿ ಅವಳ ಮುಖದಲ್ಲಿ. ಕಡೇ ಪಕ್ಷ ನನ್ನ ಕನಸುಗಳನ್ನು ಕೇಳುವ ಒಂದು ವ್ಯಕ್ತಿ ಅಥವಾ ಒಂದು ಜೀವ ಈ ಜಗತ್ತಿನಲ್ಲಿ ಇದೆಯಲ್ಲ ಅಂತ ಹೇಳಿ ಅವಳಷ್ಟು ಖುಷಿ ಪಡುವ ಒಂದು ಮನುಷ್ಯರು ಯಾರೂ ಇರೋದಿಲ್ಲ. ನಿಮ್ಮ ಜೀವನಗಳು ಸುಖಕರವಾಗಿ ಇರಲಿ, ನಿಮ್ಮ ದಾರಿಗಳು ಸುಲಭವಾಗಿ ಇರಲಿ. ಸುಲಭ ಇಲ್ಲದಿದ್ದರೂ ಕೂಡ ನಿಮ್ಮ ಧೈರ್ಯ ಮತ್ತು ನಿಮ್ಮ ಆತ್ಮವಿಶ್ವಾಸ ಆ ದಾರಿಯನ್ನು ಸುಲಭವಾಗಿ ಮಾಡಿಕೊಳ್ಳಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡಲಿ. ನಾವೇ ಮಹಿಳೆಯರು ಅನ್ನೋದೇ ಒಂದು ದೊಡ್ಡ ಶಕ್ತಿ. ಆ ಶಕ್ತಿ ಇನ್ನಷ್ಟು ಪ್ರಕಾಶಮಾನವಾಗಿ ಸದಾ ಬೆಳಗ್ತಾ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮಹಿಳಾ ದಿನಾಚರಣೆ ಒಂದು ದಿನದ ಸಮಾರಂಭವಾಗದೆ 365 ದಿನವೂ ನಾವು ಹಬ್ಬವಾಗುವ ಮಹಿಳೆಯರಾಗಿ ಜೀವನವನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.